ನಾನು ಒಂದು ವಿಷಯವನ್ನ ತಮ್ಮ ಹತ್ರ ಕೇಳಬೇಕು ಸ್ಪಷ್ಟವಾಗಿ. ಇಡೀ ರಾಜ್ಯದಲ್ಲಿರುವ ಎಲ್ಲ ರೈತರು ಇವತ್ತು ನೀವು 3,500 ಬೇಕು ಅಂತಂದು ಯಾಕೆ ಕೊಟ್ಟಿರಿ ನನಗೆ ಗೊತ್ತಾಗಲ್ಲ. ಇಲ್ರಿ, ನಾವು 1 ಟನ್ ಕಬ್ಬು ಬೆಳೆದ್ರ 120 ಕೆಜಿ ಸಕ್ಕರೆ ಸಿಗ್ತೈತಿ. 5,400 ಅಥವಾ 45 ರೂಪಾಯಿ ಕೆಜಿ ಇರ್ಬೋದು ಸಕ್ಕರೆ. 5,400 ಸಿಗ್ತೈತಿ. ಅದರೊಳಗೆ ಹೆಚ್ಚು ಕಡಿಮೆ ಆಗಿ ನಾನು ಒಂದು 3,000-3,500 ಸಿಕ್ಕರೆ ಸಾಕು ಅಂತ ರೈತ ಏನಾದ್ರೂ ವಿಚಾರ ಮಾಡಿದಾನೆ ಏನೋ ಅಂತ ನನಗೆ ಅನ್ಸತ್ತೆ. ಅಲ್ಲಪ್ಪ, ನಾನಂತೀನಿ, ನೀನು ಕಳಿಸಿದ ಕಬ್ಬಿನಿಂದ ಆತ ಕೇವಲ ಸಕ್ಕರೆ ಮಾತ್ರ ಉತ್ಪಾದನೆ ಮಾಡುದಿಲ್ಲ ಪುಣ್ಯಾತ್ಮರ. ಅದೇ ಕಬ್ಬಿನಿಂದ 160 ವ್ಯಾಟ್ ವಿದ್ಯುತ್ ಅನ್ನು ತಯಾರು ಮಾಡ್ತಾರೆ. ನೀವು ಕಳಿಸಿದಂತ 1 ಟನ್ ಕಬ್ಬಿನಿಂದ ಒಲೆ ಸಿಕ್ಕಂತ ಸಿಕ್ಕೈತಿ. ಇನ್ನೊಂದು ಅದನ್ನು ಸತಕನಪ್ಪ ನೀವು ಕಳಿಸಿದ ಕಬ್ಬಿನಿಂದ ಸಿಕ್ಕೈತಿ. ಒಟ್ಟಾರೆಯಾಗಿ 1 ಟನ್ ಕಬ್ಬನ್ನ ಒಬ್ಬ ರೈತ ಕಳಿಸಿದ್ದೆ ಆದ್ರೆ ಫ್ಯಾಕ್ಟರಿ ಅವರಿಗೆ 14,700ರಿಂದ ಹತ್ತಿರ 14,500 ರೂಪಾಯಿ ಲಾಭ ಕಟ್ಟಿ 1 ಟನ್ನಿಂದ 14,500 ಅವರಿಗೆ ಲಾಭ ಆಗ್ತೈತಿ. ನೀವು ಕೇಳಿದ್ದು 3,500. 3,500 ಅಲ್ಲ ತಮ್ಮ, 7,500 ಕೇಳಬೇಕು ನೀವು. ಸುಮ್ಮನೆ 3,500 ನೀವು ಕಳಿಸಿದ ಕಟ್ಟಿಗೆ ಅವರಿಗೆ ದೊರೆಯುವಂತ ಲಾಭನ 14,500 ಆದ್ರೆ ನೀವು ಕನಿಷ್ಠ 7,500 ಕೇಳಿ ಅವ್ರಿಗೆ 5,000 ಬರ್ತಾರ. ನೀವು ತಳಗಿದ್ರೆ ಅವ್ರೇನು ತೋಟಿ ತಳಗ ಹೋಗ್ತಾರೆ, ಮತ್ತೆ ಗೋಸಲ ತೋಟ ತಳಗ ಹೋಗ್ತಾರೆ. ಮತ್ತೆ ಅದಾಗಬೇಕನ? ಅದಕ್ಕೆ ಹೇಳಲ್ಲ, ರೈತ ಏನು ಬೆಳೆಯುವುದು ರಸ, ತಿನ್ನುವುದು ಕಸ ಅಂತೇಳಿ ಚೆನ್ನಾಗಿ ರಾತ್ರಿ ಹಗಲು ರಾತ್ರಿ 2-3 ಕರೆಂಟ್ ಕೊಡ್ತಾರೆ ಪುಣ್ಯಾತ್ಮರು. ರಾತ್ರಿ ಅಲ್ಲಿ ಹಾಲು ಇರ್ತದೋ, ಚೇಳು ಇರ್ತದೋ, ಕರೆಂಟ್ ಸಾಯ್ತವೋ ಏನೋ ಸುಡುಗಾರ ಗೊತ್ತಿಲ್ಲ. ರಾತ್ರಿ ಹಗಲು ಹೋಗಿ ನೀವು ಏನು ಹೊಲಕ್ಕೇನಪ್ಪ ನೀರು ಬಿಟ್ಟು ಬೆಳೆ ತೆಗೆದು ಪುಣ್ಯಕ್ಕೆ ಬೆಲೆ ಸಿಕ್ತೋ ಇಲ್ಲೋ ಗೊತ್ತಿಲ್ಲ. ಅಷ್ಟು ಕಷ್ಟಪಟ್ಟೇನಪ್ಪ ದುಡಿದಂತ ರೈತನಿಗೆ ಇವತ್ತು ಯಾವ ಗೋಳು ಬರ್ತಾ ಇದೆ? ಯಾಕೆ ಈ ಗೋಳನ್ನು ತಂದುಕೊಂಡಿವಿ ನಾವು? ಯಾರು ತಂದಿಲ್ಲ, ನಾವೇ ತಂದುಕೊಂಡಿದ್ದೀವಿ. ಎತ್ತರ ಹೇಳಿದ್ರೇನಪ್ಪ ಅಂದ್ರ ಶಿವಾನಂದ ರಾಜಕೀಯ ಮಾತಾಡಬಾರದು ಅಂತ ಹೇಳಿ ಸರಿ, ಅದಕ್ಕೆ ಕಟ್ಟುಪಟ್ಟಿಗೆ ಸಿಕ್ಕು ನಾನು ಕೆಲವು ಸತ್ಯಗಳನ್ನು ಕಠೋರವಾಗಿ ಸತ್ಯಗಳನ್ನು ಮಾತನಾಡಬಲ್ಲೆ. ಯಾಕಂದ್ರೆ ನಾನು ಬಹಳಷ್ಟು ಹೋರಾಟ ಬದುಕಿನಿಂದ ಬಂದಿನಿ. ನಮ್ಮಪ್ಪ ಇವತ್ತು ಆಕಳಾಡ್ಕೊಂಡು ಮಂದಿ ಹೊಲಕ್ಕೆ ದುಡ್ಯಾಕ್ ಹೋಗ್ತಾರೆ. ನಮ್ಮವ್ವ ಮಂದಿ ಹೊಲಕ್ಕೆ 2 ರೂಪಾಯಿ ದುಡ್ಯಾಕ್ ಹೋಗ್ತಾರ. ವಕೀಲಾಗಿ ವೃತ್ತಿ ಮಾಡಿದ್ರು ಇವತ್ತಿಗೆ ಎಲ್ಲ ರೈತರಿಗಾಗ್ಲಿ ಯಾರಿಗಾಗಲಿ ಅನ್ಯಾಯ ಆದ್ರೆ ಉಚಿತವಾಗಿ ನ್ಯಾಯಾಲಯದಲ್ಲಿ ನ್ಯಾಯವಿಧಾನವನ್ನು ನೀಡುತ್ತಿದ್ದೀನಿ. ಒಂದು ವಿಚಾರವನ್ನು ತಿಳ್ಕೊಳ್ರಿ, ಇದೇ ಇಂಡಿಯಲ್ಲಿ 2 ಫ್ಯಾಕ್ಟರಿಗಳದಾವ. ಸಕ್ರಿ ಫ್ಯಾಕ್ಟರಿ ಅಪ್ಪ, 2 ಫ್ಯಾಕ್ಟರಿ ಅದಾವ. ಒಂದು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರದು, ಇನ್ನೊಂದು ಜಮಖಂಡಿ ಇದ್ರಲ್ಲ ನ್ಯಾಮನಗೌಡ್ರದು, ಸಿದ್ದು ನ್ಯಾಮಗೌಡ್ರು. ನಾವು ಹೆಸರು ಹೇಳ್ಬೇಡ್ರಂದ್ರು ಯಾರು ನಿಮ್ಗೆ ಗೊತ್ತಿಲ್ಲ ಅಂತ ಹೇಳತ್ತೇನಪ್ಪ. ಆಲ್ಮೇಲ್ನಲ್ಲಿ ಒಂದು ಫ್ಯಾಕ್ಟರಿ ಐತಿ, ಅದು ಪಿ ಚಿದಂಬರವರ ಬೀಗರದು. ಯಾರ್ದು? ಪಿ ಚಿದಂಬರವರ ಬೀಗರದು. ಬಬಲೇಶ್ವರ ಒಂದು ಫ್ಯಾಕ್ಟರಿ ಐತಿ, ಅದು ತಮಿಳುನಾಡು ರಾಜಕಾರಣಿದಪ್ಪ ಪುಣ್ಯಾತ್ಮರ. ಚಡಚಣದಲ್ಲಿ ಒಂದು ಫ್ಯಾಕ್ಟರಿ ಐತಿ, ನಮ್ಮ ಯಶವಂತರಗೌಡ ಪಾಟೀಲ್ರಪ್ಪ. ಹೊಲಗಾಲಕ್ಕೊಂದಿದೆ, ಜೆ.ಡಿ. ಪಾಟೀಲ್ರು ಮತ್ತೆ ಅನುಮಾನ ಅಂತ ಹೇಳಿದ್ರು. ನಾನು 13 ವರ್ಷ ಬಿಜೆಪಿ ಆಗಿದ್ದವನೇ, ಬಿಟ್ಟು ಹೋದವನೇ, ಅದಕ್ಕೆ ತಪ್ಪಲ್ಲ. ಜೆ.ಡಿ. ಪಾಟೀಲ್ರು ಮತ್ತು ನಮ್ಮ ಸೋಮನಗೌಡರ ಅಣ್ಣನಂತ ಸುರೇಶ್ ಗೌಡರು ಪಾರ್ಟ್ನರ್ಶಿಪ್ದಲ್ಲಿ ಮಲಗಾನದಲ್ಲಿದೆ. ನಾನಂತೀನಿ, ಇಲ್ಲಿ ಕಾಂಗ್ರೆಸ್, ಜೆಡಿಎಸ್, ಬಿಜೆಪಿ ಪಕ್ಷದ ಎಲ್ಲಾ ಪಕ್ಷಗಳು ಹೇಗಂದ್ರೆ ಒಂದೇ ಹಾವ 3 ತಲಿ ತಮ್ಗೊಳೆ. ಯಾವುದೇ ತಲಿ ಕಡಿದ್ರು ನೀವು ಕೈಕೊಳ್ಳಿ. ಹೇಗಂದ್ರೆ ಈಗ ಈ ತಲಿ ಇದು ಈ ಹಾವ ಚಲೋ ಅದ, ಈ ಹಾವ ಸುಬಾರದ. ಅವು ಆಯ್ತಲ್ಲದ ಒಂದೇ ಹಾವ 3 ತಲಿ ಇದ್ದಂಗ ಅವ್ರು 3 ಮಂದಿ ಅಂತ ಇದ್ದಂಗ ಮುಂದೆ ಕಚ್ಚಾಡ್ತಾವ, ಒಳಗ ಮುದ್ದಾಡ್ತಾವ ಬಹಳ ಚಂದ. ನಮಗ್ ಗೊತ್ತಾಗಲ್ಲ, ರೈತರಿಗೆ ಗೊತ್ತಾಗುದಿಲ್ಲ. ನಾವೇನ್ತಿತ್ತು ಅಂದ್ರೆ ಯಾರು ಅಧಿಕಾರದಲ್ಲಿರ್ಬೇಕಂದ್ರೆ ನಮ್ಮ ಜಾತಿಯ ಕೊಂಡಿನೇ ಇರಬೇಕು.